ಏನ್ ಪದ್ಮನಾಭ ಅವ್ರೆ, ಸುಬ್ಬು ಇನ್ನೂ ರೆಡಿ ಆಗಿಲ್ಲ. ರೆಡಿ ಆಗ್ತಾ ಇದ್ದೇನೆ ಯಜಮಾನ್ರೆ. ಶ್ರಾವಣಿ ಅಮ್ಮರೇ ರೆಡಿ ಮಾಡಿಸ್ತಾ ಇದ್ದಾರೆ. ಏನ್ ರೆಡಿ ಮಾಡ್ತಾ ಇದ್ದಾಳೆ? ಅವನೇನ್ ಸಿನಿಮಾ ಹೀರೋ ಮಾಡ್ತಾಳ ಹೆಂಗೆ? ಹೀರೋ ರೆಡಿಯಾಗಿ ಆಯ್ತು ನೋಡಿ ಅಲ್ಲಿ. ಹೆಂಗಿದೆ ನಮ್ಮ ಹುಡ್ಗ? ನೋಡಿದ್ಯಾ, ನಾನು ಹೇಳಿಲ್ವಾ ನಿನ್ಗೆ ಈ ಬಟ್ಟೆ ನಿಂಗೆ ಚೆನ್ನಾಗಿ ಕಾಣುತ್ತೆ ಅಂತ? ಮೇಡಮ್, ಇವಾಗ ನಾನು ಚೆನ್ನಾಗಿ ಕಾಣೋದು ಮುಖ್ಯನೋ ಅಥವಾ ಆ ಮಗುನ ಅವ್ರ ಮನೆ ಕರ್ಕೊಂಡು ಹೋಗೋದು ಮುಖ್ಯನೋ? ಸುಬ್ಬು, ಪ್ರಪಂಚ ನೀನು ಅನ್ಕೊಂಡಂಗಿಲ್ಲ ಕಣ. ನೀನು ಆಡೋ ಭಾಷೆ, ನೀನು ಉಡೋ ಬಟ್ಟೆ, ಇದೆರಡನ್ನು ನೋಡಿ ಸಮಾಜ ನಿನ್ನ ಯೋಗ್ಯತೆ ಲೆಕ್ಕ ಹಾಕತ್ತೆ. ಮೊದಲನೇ ಸಲ ಯಾರಾದ್ರೂ ನಿನ್ನ ನೋಡಿದ್ರೆ ನೀನು ಒಳ್ಳೆ ಮನಸ್ಸು ಕಾಣಿಸಲ್ಲ, ನಿನ್ನ ಬಟ್ಟೆನೇ ಕಾಣೋದು. ಬಟ್ಟೆಗೆ ತಕ್ಕಂಗೆ ಯೋಗ್ಯತೆನ ಅವ್ರು ಡಿಸೈಡ್ ಮಾಡ್ತಾರೆ. ನಿಜ ಸುಬ್ಬು, ನಾವ್ ಎಲ್ಲೆಲ್ಲಿಗೆ ಹೋಗ್ತೀವೋ ಅಲ್ಲಿಗೆ ತಕ್ಕ ಹಾಗೆ ನಾವು ಬದಲಾಗಬೇಕು. ನಾವ್ ಅಂದ್ಕೊಂಡಿದ್ದು ಆಗ್ಬೇಕು ಅಂದ್ರೆ ಬದಲಾವಣೆ ಒಪ್ಕೊಳ್ಳೇಬೇಕು. ಸರಿ ಅಮ್ಮವ್ರೆ, ನಾನು ಹೀಗೆ ಹೋಗೋದ್ರಿಂದ ಆ ಮಗು ಜೀವನಕ್ಕೆ ಒಳ್ಳೇದಾಗುತ್ತೆ ಅನ್ನೋದಂದ್ರೆ ನನಗೇನು ಅಭ್ಯಂತರ ಇಲ್ಲ. ಎಲ್ಲಿ ಮಗು ರೆಡಿನಾ? ಕರ್ಕೊಂಡು ಹೋಗ್ಬೋದಾ? ರೆಡಿ ಆಗಿದ್ದಾಳೆ, ತಿಂಡಿ ತಿಂತಾ ಇದ್ದಾಳೆ, ಕರ್ಕೊಂಡ್ ಬರ್ತೀನಿ. Fantastic, fabulous, excellent, hero, wonderful, you looking super. ಏನಪ್ಪ ಕಾರ್ತಿಕೇಯ, ಆಫೀಸರ್ ತರ ಕಾಣಿಸ್ತಿದೆಯಲ್ಲಪ್ಪ. ನೀನ್ ಆಫೀಸರ್ ಕಾಣಿಸ್ತಿದೀಯಾ ಅಂದ್ಮೇಲೆ ನಾನು ಆಫೀಸರ್ಗೆ ಒಬ್ಬ ಅಸಿಸ್ಟೆಂಟ್ ತರ ನಿನ್ ಜೊತೆ ಬರೋಣ ಅಂತ ತೀರ್ಮಾನ ಮಾಡಿದ್ರಿ. ನಾನು ಕರ್ಕೊಂಡು ಹೋಗೋ. ಬ್ಯಾಡಿ 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 ಬ್ಯಾಡಿ, ನೀವಲ್ಲಿ ಹೋಗಿ ಅವಂತರ ಮಾಡೋದ್ ಬೇಡ. ಕಾಂತಮ್ಮತ್ತೆ, ನಾನು ಹೋಗ್ತಿರೋದು ಆಟ ಆಡೋದಕ್ಕೂ ಅಥವಾ ನಾಟಕ ಮಾಡೋದಕ್ಕೂ ಅಲ್ಲ, ಆ ಮಗು ಜೀವನ ಸರಿಯಾಗ್ಲಿ ಅಂತ ಹೋಗ್ತಾ ಇರೋದು. ಅಯ್ಯೋ, ನಿಮ್ಗೆ ಹೆಂಗೆ ಹೇಳಪ್ಪ, ಈ ಹೊಸ ಫಿಲಮ್ ಅಂತೂ ಗೊತ್ತಾ? ಅದರಲ್ಲಿ ಹೀರೋ ಹೇಗೆ ವೇಷ ಮರೆಸ್ಕೊಂಡು ಹೋಗ್ತಾನೋ ನಾನು ಹಾಗೆ ಹೋಗ್ತಾ ಇರೋದು. ಅಯ್ಯ, ಅಷ್ಟೇ ತಾನೇ? ಹಿಂಗೆ ಬಂದೆ ನೋಡು. ಕಾಂತಮ್ಮತ್ತೆ, ಸುಬ್ಬು, ನೀನು ಇವ್ರು ಹೇಳೋದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ನೀನ್ ಇಲ್ಲೇ ಇರು, ಮಗು ರೆಡಿ ಆಗಿರ್ಬೇಕು, ನಾನು ಕರ್ಕೊಂಡ್ ಬರ್ತೀನಿ. ಯಜಮಾನ್ರೆ, ಎಲ್ಲ ಕೇಳಿಸ್ಕೊಂಡೆ ಪದ್ಮನಾಭ ಅವ್ರೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಡೆಸೋದು ಎಷ್ಟು ಕಷ್ಟ ಅಲ್ಲ. ಮಕ್ಕಳು ಸ್ಕೂಲ್ ರಿಓಪನ್ ಆಗುತ್ತೆ, ಫೀಸ್ ಕಟ್ಟಬೇಕು, ಯೂನಿಫಾರ್ಮ್ ತಕ್ಕೊಡ್ಬೇಕು, ಡೊನೇಷನ್ ಕಟ್ಟಬೇಕು. ಇಷ್ಟು ಸಾಲದು ಅಂತ ಆ ಮಕ್ಳು ಕೇಳಿದನ್ನೆಲ್ಲ ಕೊಡಿಸ್ಬೇಕು. ಒಂದು ಮಗು ಓದಕ್ಕೆ ಇಡೀ ಫ್ಯಾಮಿಲಿ ಕಷ್ಟಪಡಬೇಕು. ಬೇರೆ ದಾರಿನೇ ಇಲ್ವಲ್ಲ ಯಜಮಾನ್ರೆ. ಶ್ರೀಮಂತರಿಗೆ ದುಡಿಯಕ್ಕೆ ದುಡ್ಡೇ ಬಂಡವಾಳ, ಅದೇ ನಮ್ಮಂಥ ಜನಗಳಿಗೆ ದುಡಿಯಕ್ಕೆ ವಿದ್ಯೆನೇ ಬಂಡವಾಳ. ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ಅವರು ಇಷ್ಟಪಟ್ಟ ಹಾಗೆ ಬದುಕಬೇಕು ಅನ್ನೋದೇ ನಮ್ಮ ಆಸೆ. ನೀವು ಆಡಿದ ಮಾತುಗಳು ವ್ಯವಸ್ಥೆಗೆ ಕನ್ನಡಿ ಹಿಡಿದಂತೆ ಇದೆ. ಹಾಗೆ ನೀವು ಒಂದು ಮಾತಂದ್ರೆ, ವಿದ್ಯೆ ನಮಗೆ ದುಡಿಯೋಕೆ ಬಂಡವಾಳ ಅಂತ. ಅದು ತಪ್ಪು. ವಿದ್ಯೆ ಬದುಕಿಗೆ ಪದ್ಮನಾಭ ಅವರೇ. ಎಲ್ಲ ಮಕ್ಕಳು ವಿದ್ಯೆ ದುಡಿಮೆಗೆ ಅನ್ನೋದು ಬಿಟ್ಟು ವಿದ್ಯೆ ತಿಳುವಳಿಕೆಗೆ ಅಂತ ಅನ್ಕೊಂಡ್ರೆ ಅದು ಜನ್ಮ ಸಾರ್ಥಕ ಆಗುತ್ತೆ. ಬ್ರಿಟಿಷ್ನವರು ನಮ್ಮನ್ನ ಬಳಸ್ಕೊಳ್ಳೋದಕ್ಕೆ ಗುಲಾಮ್ಗಿರಿಗೆ ಒಂದು ಎಜುಕೇಶನ್ ಸಿಸ್ಟಮ್ ಅಂತ ತಂದಿಟ್ರು. ಅದನ್ನ ಸಾಕಷ್ಟು ಬದಲಾವಣೆ ಮಾಡಿದೀವಿ, ಇನ್ನೂ ಬದಲಾವಣೆ ಆಗಬೇಕು. ಅದು ಏನ್ ಮಾಡ್ತೀರಿ? ನಾನು ಪದವಿಲಿಲ್ವಲ್ಲ. ಇಲ್ಲ ಯಜಮಾನ್ರೆ, ನೀವು ಮತ್ತೆ ಅಧಿಕಾರಕ್ಕೆ ಬರಬೇಕು. ವಿದ್ಯೆ ಇಲ್ದಿರೋ ಎಷ್ಟೋ ಮಕ್ಕಳು ಹಾಳಾಗ್ತಾ ಇದ್ದಾರೆ. 100ಕ್ಕೆ 10 ಜನ ಮಕ್ಕಳು ಚೆನ್ನಾಗಿ ಓದಿ ಕೆಲಸ ತಗೊಂಡ್ರೆ ಇನ್ನು 90 ಜನ ಮಕ್ಕಳು ಓದಿದೀವಿ ಅಂತ ಹೇಳ್ಕೊಳಕ್ಕಾಗ್ದೆ, ಓದಿಲ್ಲ ಅಂತನೂ ಹೇಳ್ಕೊಳಕ್ಕಾಗ್ದೆ, ಯಾವ ಕೆಲಸನೂ ಮಾಡದೆ ಖಾಲಿ ಕೂತಿದ್ದಾರೆ. ನಿಜವಾದ ವಿದ್ಯಾವಂತರು ಅಂದ್ರೆ ಬದುಕೋದನ್ನ ಕಲ್ತವ್ರು ಮಾತ್ರ. ಯಜಮಾನ್ರೆ, ಇಂಥ ಎಷ್ಟೋ ಮಕ್ಕಳು ಭವಿಷ್ಯಕ್ಕೋಸ್ಕರ ನೀವು ಮತ್ತೆ ರಾಜಕೀಯಕ್ಕೆ ಬರಬೇಕು, ಗೆಲ್ಲಬೇಕು. ನಿಮ್ಮ ತಿಳುವಳಿಕೆ, ನಿಮ್ಮ ಅನುಭವ ಜನರ ಸೇವೆಗೆ ಉಪಯೋಗ ಆಗಬೇಕು. ನೋಡೋಣ ಪದ್ಮನಾಭ ಅವರೇ, ನನ್ನ ಹೆಂಡತಿ ಮಗಳು ಸಿಕ್ಕಿದ ಖುಷಿನಲ್ಲಿ ನಾನು ಮರ್ತೋಗ್ಬಿಟ್ಟಿದ್ದೆ.
ನಿಮ್ಮ ಮೇಲೆ ಹೊರೆನೂ ಆಗಿದ್ದೀನಿ. ಅಯ್ಯೋ ಇಂಥ ಮಾತೆಲ್ಲ ಆಡಬೇಡಿ ಯಜಮಾನ್ರೆ. ದೇಹಕ್ಕೆ ಉಸಿರು ಯಾವತ್ತೂ ಹೊರೆ ಆಗಲ್ಲ. ನೀವು ನಮ್ಮ ಉಸಿರಿದ್ದಾಗೆ. ಅದೇನೇ ಆಗಲಿ, ಸುಖ ಸಂತೋಷದಲ್ಲಿ ನನ್ನ ಗುರಿನ ಮರಿಬಾರ್ದು. ನಾನು ಮತ್ತೆ ರಾಜಕೀಯಕ್ಕೆ ಬರಬೇಕು. ನಾನು ಅದು ಯಾರು ಬೇಕಾಗಿತ್ತು ನಿಮಗೆ? ಈ ಮನೆ ಯಜಮಾನ್ರ ನೋಡ್ಬೇಕಾಯ್ತು ನಾನು. ಹಾಗೆಲ್ಲ ಯಾರ್ಯಾರು ಬಂದ್ರೆ ಯಜಮಾನ್ರ ನೋಡಕ್ ಬಿಡಕ್ ಆಗಲ್ಲಪ್ಪ. ಅಲ್ಲ ಅಲ್ಲ ಕಾರ್ತಿಕೇಯ ಕಾರ್ತಿಕೇಯ, ನಾನು ಅಲ್ಲಿದ್ದ ಇಲ್ಲಿಗೆ ನಿನ್ ಜೊತೆಗೆ ಬಂದಿರೋದು ಅಪ್ಪ, ನಿನ್ನ ಅಸಿಸ್ಟೆಂಟ್ ಆಗಿತ್ತು. ನೀನ್ ಸುಮ್ಮನೆ ಇರು, ನಿನ್ ಪರವಾಗಿ ನಾನು ಮಾತಾಡ್ತೀನಿ. ಯು ಜಸ್ಟ್ ಪುಟ್ ಯುವರ್ ಹ್ಯಾಂಡ್ ಇನ್. ಹಲೋ, ಎಕ್ಸ್ಕ್ಯೂಸ್ ಮೀ ಕಾಂತ, ಯು ಕ್ಯಾನ್ ಕಾಲ್ ಮೀ ಕಾ. I mean, Ka. What is your name? Forget your name. I want to watch this house Ejmans because long drive we came to watch. Can you open the door? ಅಮ್ಮ ಒಂದ್ ನಿಮಿಷ. ಯಾರೋ ದೊಡ್ಡ ಮನುಷ್ಯರ ತರ ಕಾಣ್ತಾ ಇದೀರಾ. ಸಾಲದಕ್ಕೆ ಇಂಗ್ಲಿಷ್ ಬೇರೆ ಮಾತಾಡ್ತಾ ಇದ್ದೀರಾ. Of course. ನಿಮ್ಮನ್ನ ಒಳಗಡೆ ಬಿಡ್ತೀನಿ, ಆದ್ರೆ ಯಜಮಾನ್ರು ಹೂ ಅಂದ್ರೆ ನಿಮ್ಮನ್ನ ಭೇಟಿಯಾಗಕ್ ಬಿಡ್ತೀನಿ. Okay. You want selfie? Come on, come on. Take ಕಾಂತ selfie. ಮತ್ತೆ ಗೇಟ್ ತೆಗಿತಾರಂತೆ, ಬನ್ನಿ. ಪುಟ್ಟ, ಈಗ ನಿಮ್ಮ ಮನೆಗೆ ಹೋಗ್ತಾ ಇದೀವಿ. ಅಲ್ಲಿ ನಿಮ್ಮಮ್ಮ ಇರ್ತಾರೆ.